ಎಲ್ಲರಿಗೂ ನಮಸ್ಕಾರ. ಜನಗಣತಿ 2027ರ ಮನೆ ಪಟ್ಟಿ ಮತ್ತು ಮನೆ ಗಣತಿ ಇದಕ್ಕೆ ಅಗತ್ಯವಾದಂತಹ HLO ಆ್ಯಪಿನ ಕಾರ್ಯಾಚರಣೆಯ ವಿಧಾನಗಳನ್ನು ಈ ವಿಡಿಯೋದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ತೆರೆಯ ಮೇಲೆ ಆ್ಯಪಿನ ಹೋಮ್ ಪೇಜು ಓಪನ್ ಆಗಿದೆ. ಮೊದಲನೇ ಪುಟ ಓಪನ್ ಆಗಿದೆ. ಇದರಲ್ಲಿ ಆ ಮೇಲ್ಭಾಗದಲ್ಲಿರ್ತಕ್ಕಂಥವು ನಿಮ್ಮ ID ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಆದ ಕೂಡಲೇ ಬಂದುಬಿಡುತ್ತೆ. ಲೇಔಟ್ ಮ್ಯಾಪ್ ಅನುಗುಣವಾಗಿ ಅಂತ ಇದೆ. ಅದರಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಹಾಗೂ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಇವೆರಡನ್ನು ನೀವು ನಿಮ್ಮ ಆದೇಶವನ್ನು ನೋಡಿ ಎಷ್ಟು HLB ಲೇಔಟ್ನಲ್ಲಿ ಎಷ್ಟು ಕಟ್ಟಡಗಳಿದೆ ಜೊತೆಯಲ್ಲಿ ಆ ಏರಿಯಾವನ್ನು ನೋಡಿಕೊಂಡು ಮೊದಲ 3 ದಿನ ಕ್ಷೇತ್ರ ಕಾರ್ಯವನ್ನು ಮಾಡಿ ಕಟ್ಟಡಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿ ಜನಗಣತಿ ಮನೆಗಳನ್ನು ಪಟ್ಟಿ ಮಾಡಿ ಇದಕ್ಕೆ ಎಂಟ್ರಿ ಮಾಡಬೇಕಾಗತ್ತೆ. ಇದು ನಿರೀಕ್ಷಿತ ಮನೆಗಳು ಮತ್ತು ಕಟ್ಟಡಗಳ ಸಂಖ್ಯೆ. ಇದು ತಿದ್ದುಪಡಿ ಅಥವಾ ಎಡಿಟ್ ಆಪ್ಷನ್ ಇರುತ್ತೆ ಇದಕ್ಕೆ. ಈಗ ನಾನು ಇದಕ್ಕೆ ನನ್ನ ಡೆಮೋ ಆ್ಯಪಲ್ಲಿ ಕಟ್ಟಡಗಳ ಸಂಖ್ಯೆ ಅಂದರೆ CN ನಂಬರ್ ಏನಿದೆ 150 ಕೊಟ್ಟಿದ್ದೀನಿ. ಹಾಗೆ ಜನಗಣತಿ ಮನೆಗಳ ಸಂಖ್ಯೆಯನ್ನು 400 ಅಂತ ಫೀಡ್ ಮಾಡ್ಕೊಂಡಿದ್ದನ್ನು ನೀವು ನೋಡಬಹುದು. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮತ್ತೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂದರೆ ಕಟ್ಟಡಗಳ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ನೀವು ಮೊದಲ 3 ದಿನ ಏನು ಸಮೀಕ್ಷೆ ಮಾಡ್ತೀರಿ ಅಲ್ಲಿ ಮಾಡಿ ನಂಬರಿಂಗನ್ನು ಕೊಡ್ತೀರಿ. ಅದು ಕೊಟ್ಟ ನಂತರದಲ್ಲೇ ಈ 2 ಕಾಲಮ್ಗಳನ್ನು ತುಂಬಬೇಕಾಗತ್ತೆ. ಈಗ ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಕ್ಲಿಕ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಇದರಲ್ಲಿ ಎಲ್ಲ ಮಾಹಿತಿಗಳು ಇವು ಡೆಮೋ ಆ್ಯಪ್ ಆಗಿದ್ದರಿಂದ ಪರೀಕ್ಷಾ ಮಾಹಿತಿ ಎಂದು ಪರಿಗಣಿಸಿ ಇದನ್ನು 15ನೇ ತಾರೀಕು ರಾತ್ರಿ 12 ಗಂಟೆಗೆ ಡಿಲೀಟ್ ಆಗುತ್ತೆ. ಇದು ಅಂದರೆ ನಾವು ಮಾಡಿದಂಥ ಯಾವುದೂ ಕೂಡ ಇದು ಶಾಶ್ವತವಾಗಿ ಉಳಿಯೋದಿಲ್ಲ. ಕೇವಲ ಒಂದು ಪರೀಕ್ಷಾರ್ಥವಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿ ಅಂತ ಕೊಡ್ತೇನೆ. ಈಗ ಸ್ಕ್ರೀನ್ನಲ್ಲಿ ನಮಗೆ ಇಂಟರ್ಫೇಸ್ ಕಾಣ್ತಾ ಇದೆ. ಇದರಲ್ಲಿ 6 ಆಪ್ಷನ್ಗಳಿದೆ. ನಾನು ಎಡಗಡೆಯ ಟಾಪ್ ಮೋಸ್ಟ್ನಲ್ಲಿರ್ತಕ್ಕಂಥ ಹೊಸ ಮನೆ ಪಟ್ಟಿ ನಮೂದು ಅಂದರೆ ನ್ಯೂ ಇದು ಗಮನಿಸಿ. ನಾನು ಇದನ್ನು ಕನ್ನಡ ಭಾಷೆಯಲ್ಲೇ ನಾನು ಡೌನ್ಲೋಡ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ತಾವುಗಳು ಕೂಡ ಆ್ಯಪನ್ನು ಬಳಸಬೇಕಾದ್ರೆ ಪ್ರಾರಂಭದಲ್ಲೇ ಕನ್ನಡವನ್ನೇ ಚೂಸ್ ಮಾಡೋದು ಉತ್ತಮ. ಭಾಷೆಗಳು ಲ್ಯಾಂಗ್ವೇಜ್ ಅಂತ ಬಂದಾಗ ಕನ್ನಡವನ್ನು ಡ್ರಾಪ್ ಡೌನ್ನಿಂದ ತಗೊಂಡು ಕ್ಲಿಕ್ ಮಾಡಿ ಕನ್ನಡದಲ್ಲೇ ಬಳಸೋದು ಭಾಳ ಒಳ್ಳೆಯ ಕೆಲಸ. ಈಗ ನಾನು ಹೊಸ ಮನೆ ಪಟ್ಟಿ ನಮೂದು ಇದನ್ನು ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ತಾವು ಗಮನಿಸ್ಬೋದು ಇದನ್ನು ಕ್ಲಿಕ್ ಮಾಡಿದ ಮೇಲೆ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಸಾಲಿನ ಸಂಖ್ಯೆ, ಇಂಗ್ಲೀಷಲ್ಲಿ ಲೈನ್ ನಂಬರ್ ಅಂತ ಕರಿತೀವಿ, ಇದನ್ನು 0 to 7 ಅಂತ ಬಂದ್ಬಿಡುತ್ತೆ. ಅಂದರೆ ನಾನೀಗಾಗಲೇ ಟ್ರಯಲ್ ಟೆಸ್ಟಿಂಗಲ್ಲಿ 26 ಎನ್ಯುಮರೇಷನ್ಗಳನ್ನು ಮಾಡ್ಕೊಂಡಿದ್ದೀನಿ. ಆ ಕಾರಣದಿಂದ ಇದು 027 ಬರ್ತಾ ಇದೆ. ನೀವು ಪ್ರಾರಂಭ ಮಾಡಿದಾಗ ಇದು ನಂಬರ್ 1 ಆಗಿರುತ್ತೆ. ಸಾಲಿನ ಸಂಖ್ಯೆ 001 ಅದೇ ತಗೊಳ್ಳುತ್ತೆ. ನೀವೇನು ಅದರ ಬಗ್ಗೆ ತಲೆ ಬಿಸಿ ಮಾಡ್ಕೊಂಡು ಅಗತ್ಯ ಇರೋದಿಲ್ಲ, ಅದೇ ಹಾಗೆ ತಗೊಳ್ಳುತ್ತೆ. ಎರಡನೇದು ಕಟ್ಟಡ ಸಂಖ್ಯೆ ಅಂತ ಇದೆ. ತುಂಬ ಮುಖ್ಯವಾಗಿದ್ದು ನೋಡ್ಕೊಳ್ಳಿ. ಕಟ್ಟಡ ಸಂಖ್ಯೆ ನಮೂದಿಸಿ ಅಥವಾ ಆಯ್ಕೆ ಮಾಡಿ ಅಂತ ಪಕ್ಕದಲ್ಲಿ ಒಂದು ಆ್ಯರೋ ಕಾಣುತ್ತೆ. ಅದನ್ನು ಒತ್ತಿದಾಗ ನಮಗೆ ಡ್ರಾಪ್ ಡೌನ್ ಕಾಣುತ್ತೆ. ಡ್ರಾಪ್ ಡೌನ್ ಮೆನುನಲ್ಲಿ ನಾನು ಈಗ ನನಗೆ ಕಲೀಲಿಕ್ಕೆ ಬೇಕಾದಂತಹ ಒಂದು 12 ಕಟ್ಟಡಗಳನ್ನು ನಾನು ಆಯ್ಕೆ ಮಾಡಿ ಇದರ ಈ ಆ್ಯಪಲ್ಲಿ ಬಳಸಿದ್ದೀನಿ. ಅದರಿಂದ ಇಲ್ಲಿ 12 ಬರ್ತಾ ಇದೆ. ನೀವು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಇದನ್ನು ಆ್ಯಪನ್ನು ಕಾರ್ಯಾಚರಣೆ ಶುರು ಮಾಡಿದಾಗ ನೀವು CN 01 ಶುರು ಮಾಡ್ತೀರಿ. ಗಮನಿಸಿ, CN ಕ್ಯಾಪಿಟಲ್ ಸ್ಪೇಸ್ ಬೇಡ 01 ಅಂತ ಕಟ್ಟಡ ಸಂಖ್ಯೆಯನ್ನು ಕೊಡ್ತೀರಿ. ಓಕೆನಾ? ಸೊ ನಾನಿಲ್ಲಿ 12 ಕೊಟ್ಟಿರೋದ್ರಿಂದ ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಇದನ್ನು CN ಹೊಸದನ್ನು ಕೊಡ್ತಾ ಇದ್ದೀನಿ. ಕಟ್ಟಡ ಸಂಖ್ಯೆ 13 ಅಂತ ಕೊಟ್ಟಿದ್ದೀನಿ. ಗಮನಿಸಿ, ಕಟ್ಟಡ ಸಂಖ್ಯೆ ಒಂದೇ ಇದ್ದರೆ ಪುನರಾವರ್ತನೆ ಒತ್ತಿರಿ ಅಂತ ಒಂದು ಲೈನ್ ಇದೆ ಅಲ್ಲಿ. ಅಂದರೆ ನಾನು ಮುಂದಿನ ಮನೆ ಗಣತಿಗೆ ಹೋದಾಗ ಇದೇ ಕಟ್ಟಡದಲ್ಲಿ ಇನ್ನೊಂದು ಜನಗಣತಿ ಮನೆ ಇದ್ದಾಗ ನಾವು ಏನು ಮಾಡ್ತೀವಿ, ಪುನರಾವರ್ತನೆ ಅಥವಾ ಪುನರಾವರ್ತಿಸಿ ಅನ್ನೋದನ್ನು ಕ್ಲಿಕ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಬರುತ್ತೆ 3ನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಜನಗಣತಿ ಮನೆ ಸಂಖ್ಯೆ ಅಂತ ಇದೆ. ಸೆನ್ಸಸ್ ಹೌಸ್ ಇದು ಕೂಡ ಬಹಳ ಮುಖ್ಯವಾಗಿದ್ದು ಗಮನಿಸಬೇಕು.
ಇದನ್ನು ನಾವು ಕೊಡಲಿಕ್ಕೆ ಏನೂ ಅವಕಾಶ ಇಲ್ಲ, ಇದು ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದು ನೀವೇನು ಅಂದರೆ, ಜನಗಣತಿ ಮನೆ ಸಂಖ್ಯೆಯನ್ನು ನಾವು 2 ಮೆನುಗಳಿದಾವಲ್ಲಿ. ಒಂದು ಪುನರಾವರ್ತಿಸಿದೆ, ಇನ್ನೊಂದು ಹೊಸದು ಅಂತಿದೆ. ನಾನಿಲ್ಲಿ ಹೊಸ ಕಟ್ಟಡದ ಹೊಸ ಮನೆಯನ್ನು ಸೆನ್ಸಸ್ಗೆ ಒಳಪಡಿಸ್ತಾ ಇರೋದ್ರಿಂದ ಹೊಸದು ಅಂತ ಕ್ಲಿಕ್ ಮಾಡ್ತೀನಿ. ಹೊಸದು ಅಂತ ಕ್ಲಿಕ್ ಮಾಡಿದಾಗ ನೀವು ಗಮನಿಸ್ಬೋದು ಸ್ಕ್ರೀನ್ನಲ್ಲಿ ಆ ಆ್ಯಪು ತಾನಾಗೆ 4 ನಂಬರ್ ಇರ್ತಕ್ಕಂತಹ, ಗಮನಿಸಿ 4 ನಂಬರ್ 0019 ಅಥವಾ 19 ತಾನಾಗೆ ನಂಬರನ್ನು ತಗೊಂಡಿದೆ. ಭಾಳ ಗಮನಿಸಬೇಕಾದ ಭಾಳ ಮುಖ್ಯವಾದ ವಿಷಯ ಏನು ಮತ್ತೆ ಹೇಳ್ತಾ ಇದ್ದೀನಿ. ಕಟ್ಟಡ ಸಂಖ್ಯೆಯನ್ನು ನಾವು ನಮೂದಿಸ್ತೀವಿ, ಜನಗಣತಿ ಮನೆ ಸಂಖ್ಯೆಯನ್ನು ಆ್ಯಪು ಸ್ವಯಂಚಾಲಿತವಾಗಿ ತಾನೇ ತಗೊಳ್ಳುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾನು ಇಲ್ಲಿಗೆ 3ನೇದು ಮುಗೀತು. 4 ಮತ್ತು ಮುಂದಿನ ಸಂಖ್ಯೆಯ ಪ್ರಶ್ನೆಗಳಿಗೆ ಹೋಗಬೇಕಾದಾಗ ಮುಂದೆ ಅಥವಾ ಮುಂದಿನ ಒತ್ತೀನಿ, ಹಿಂದಕ್ಕೆ ಹೋಗಬೇಕಾದ್ರೆ ಹಿಂದಿನ ಒತ್ತೀನಿ. ಮಧ್ಯದಲ್ಲಿ ನೀವು ಗಮನಿಸ್ಬೋದು ಒಂದು ಜಂಪ್ ಅಂತ ಒಂದು ಆಪ್ಷನ್ ಇದೆ. ಆ ಜಂಪ್ ಅನ್ನೋ ಆಪ್ಷನ್ ಏನು ಮಾಡುತ್ತೆ ಅಂತ ಕೇಳಿದರೆ, ನಾನು ಮುಂದಿನ ಒತ್ತಿದ್ದೀನಿ, ಗಮನಿಸಿ ಈ ಜಂಪ್ ಅನ್ನೋದು ಪ್ರತಿ ಸಲನೂ ಬರ್ತಾ ಇದೆ. ಹಾಗಾಗಿ ನೀವೇನು ಅದನ್ನು ಯೋಚನೆ ಮಾಡೋದು ಬೇಡ. ಆದರೂ ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ಜಂಪನ್ನು ಒತ್ತುತ್ತೀನಿ ನೋಡಿ. ಜಂಪ್ ಅಂತ ಒತ್ತಿದರೆ ಪ್ರಶ್ನೆಗೆ ಹೋಗಿ ಪ್ರಶ್ನೆಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ಮತ್ತೆ ಡ್ರಾಪ್ ಡೌನ್ ಇರುತ್ತೆ ಯಾರೋ, ಗಮನಿಸ್ಬೋದು. ನಿಮಗೆ ಅಷ್ಟು ಪ್ರಶ್ನಾವಳಿಗಳು 1ರಿಂದ 34ವರೆಗಿನ ಎಲ್ಲ ಪ್ರಶ್ನಾವಳಿಗಳು ಆ ಜಂಪ್ ಆಪ್ಷನಲ್ಲಿ ಸಿಗತ್ತೆ. ಬಟ್ ಸೆನ್ಸಸ್ಸಲ್ಲಿ ಜಂಪ್ ಅನ್ನೋದೇನು ಅಷ್ಟು ಮುಖ್ಯ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕಾಗಷ್ಟೇ ಅದನ್ನು ಬಳಕೆ ಮಾಡಿದ್ದೀನಿ. ಈಗ 4ನೇ ನಂಬರಿನ ಪ್ರಶ್ನೆಗೆ ಬರ್ತೀವಿ. ಇಲ್ಲಿಂದ ನಾವು ಸ್ವಲ್ಪ ವೇಗವಾಗಿ ಹೋಗೋಣ, ಯಾಕೆಂದರೆ ಇದೆಲ್ಲ ತುಂಬ ಸುಲಭ ಇರುತ್ತೆ. ಪ್ರಧಾನವಾಗಿ ಬಳಸಿರುವ ಸಾಮಗ್ರಿ ಅನ್ನೋದ್ರಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಎಲ್ಲದೂ ಇದೇ ರೀತಿ ರೆಡಿಮೇಡ್ ಮೆನು ಇರುತ್ತೆ. ನಮಗೆ ಯಾವುದು ಸೂಟ್ ಆಗುತ್ತೆ, ಸಮರ್ಪಕವಾಗಿದೆ, ಸರಿ ಇದೆ, ಅದನ್ನು ಕ್ಲಿಕ್ ಮಾಡಿ ಮುಂದಿನ ಅಂತ ಕೊಡ್ತಾ ಹೋಗೋಣ. ಓಕೆ, ಈ ಪ್ರಶ್ನೆಗೆ ನಾನು ಆಪ್ಷನ್ ಸೆಲೆಕ್ಟ್ ಮಾಡ್ತಿರೋದನ್ನ ಸೀರಿಯಸ್ ಆಗಿ ಏನು ತೊಗೊಳೋದು ಬೇಡ, ಇದು ಬರೀ ಟ್ರಯಲಿಗಾಗಿ ಮಾಡ್ತಾ ಇರೋದು. ಈಗ ನೋಡಿ, ಭಾಳ ಮುಖ್ಯವಾಗಿದ್ದು, ನಾನು ತರಬೇತಿನಲ್ಲೂ ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, ನೀವು ಕೂಡ ಗಮನಿಸಿ. ಪ್ರಶ್ನೆ 7, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಅಂತ ಒಟ್ಟು 9 ಆಯ್ಕೆಗಳಿದೆ ಇಲ್ಲಿ. ನಾನು ಈಗ ಮೊದಲನೇ ವಿಡಿಯೋದಲ್ಲಿ ಕ್ರಮ ಸಂಖ್ಯೆ 1 ವಾಸಕ್ಕೆ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಗಮನಿಸಿ, ಕ್ಲಿಕ್ ಮಾಡಿ ಮುಂದಿನ ಅಂತ ಹೋಗ್ತೀನಿ. ನಾವು ಆಲ್ರೆಡಿ ಹೇಳಿದ ಹಾಗೆ, ಈಗಾಗಲೇ ತಿಳಿಸಿದ ಹಾಗೆ, ವಾಸಕ್ಕೆ ಅಂತ ಕೊಟ್ಟಾಗ ಎಲ್ಲ 34 ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಅದನ್ನು ಕುಟುಂಬದ ಸಂಖ್ಯೆ ನೋಡಿ ತಾನಾಗೆ ತಗೊಂಡಿದೆ. ವ್ಯಕ್ತಿಗಳ ಸಂಖ್ಯೆ, ನಾವೊಂದು ಕಾಲ್ಪನಿಕ ಸಂಖ್ಯೆಯನ್ನು ಕೊಡ್ತಾ ಹೋಗ್ತೀನಿ. ನಾನೇನು ಉತ್ತರವನ್ನು ಹಾಕ್ತಾ ಇದ್ದೀನಿ ತಾವು ಗಮನಿಸ್ಬೋದು ಅದನ್ನು. ಆದರೆ ಇದು ರಿಯಲ್ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಇದು ಒಂದು ಕಾಲ್ಪನಿಕವಾದಂಥ ಒಂದು ಗಣತಿ ಅಷ್ಟೆ. ಇಲ್ಲಿ ಯಾವುದೇ ಪ್ರಶ್ನೆಗೂ ಕೂಡ ಕ್ಲಿಕ್ ಮಾಡ್ದೇನೆ, ಉತ್ತರವನ್ನು ಕೊಡ್ದೇನೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಕ್ಲಿಕ್ ಮಾಡೇ ಹೋಗಬೇಕಾಗತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇರ್ತಕ್ಕಂಥವು ಸಾಮಾನ್ಯವಾಗಿ ಹಾಕ್ತಕ್ಕಂಥ ಉತ್ತರಗಳು, ಹೆಚ್ಚಾಗಿ ಬರುವಂಥ ಉತ್ತರಗಳನ್ನೇ ಆದಷ್ಟು ನಾನಿಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೂ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಕಾಲ್ಪನಿಕ ಹೆಸರು ರಾಮು ಕುಟುಂಬಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಇಲ್ಲಿ ಒಂದು ಗಮನಿಸಿ, ಕುಟುಂಬದಲ್ಲಿ ಸೇವನೆಗೆ ಬಳಸುವ ಧಾನ್ಯ ಅಕ್ಕಿ, ಗೋಧಿ ಹೀಗಿದೆ. ರಾಗಿ ಇಲ್ವಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು, ಯಾಕೆಂದರೆ ಮುದ್ದೆ ಬಳಸೋರು ತುಂಬ ಇರ್ತಾರೆ. ಆ ಸಂದರ್ಭ ಬಂದಾಗ 6ನೇ ಸಂಖ್ಯೆಯನ್ನು ಕೊಡಿ, ಇನ್ನಿತರೆ. ರಾಗಿಯನ್ನು ಇಲ್ಲಿ ಸೇರಿಸಿಲ್ಲ ನೇರವಾಗಿ ಆಪ್ಷನ್ನಲ್ಲಿ. ಹಾಗಾಗಿ ನೀವು ರಾಗಿ ಬಳಸ್ತೀವಿ ಸರ್ ನಾವು ಮುಖ್ಯವಾಗಿ ಅಂತ ಯಾರಾದರೂ ಹೇಳಿದರೆ ಕ್ರಮ ಸಂಖ್ಯೆ 6 ಕ್ಲಿಕ್ ಮಾಡಬೇಕಾಗತ್ತೆ.
ಕೊನೆಯ ಪ್ರಶ್ನೆಗೆ ಬಂದಿದ್ದೇನೆ. ಮೊಬೈಲ್ ಸಂಖ್ಯೆ ಅಂತ, ಇದಕ್ಕೂ ಕೂಡ ಒಂದು ಕಾಲ್ಪನಿಕ ಸಂಖ್ಯೆಯನ್ನು ಕೊಡ್ತೀನಿ. 10 ಸಂಖ್ಯೆಯ ಮೇಲೆ ಅದು ಜಾಸ್ತಿ ತಗೊಳ್ಳೋದಿಲ್ಲ, ಕಡಿಮೆ ಕೊಟ್ಟರು ಕೂಡ ತಗೊಳ್ಳೋದಿಲ್ಲ. ಸೊ ಈಗ ನಮ್ಮ 34 ಪ್ರಶ್ನಾವಳಿಗಳು ಕೂಡ ಮುಕ್ತಾಯ ಆಗಿದೆ. ಮತ್ತೊಮ್ಮೆ ಗಮನಿಸಿ, ಮೇಲ್ಭಾಗದಲ್ಲಿ ಸಾಲಿನ ಸಂಖ್ಯೆ ಬರ್ತಾ ಇದೆ, ಅದರಲ್ಲಿ ಬಲಗಡೆ ಜನಗಣತಿ ಮನೆ ಸಂಖ್ಯೆ ಕೂಡ ಬರ್ತಾ ಇದೆ. ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ಮೇಲೆ ನೀವು ಗಮನಿಸಿ, ಈಗ ಮುಂದಿನ ಬರೋದಿಲ್ಲ, ಸಲ್ಲಿಸು ಅಂದರೆ ಸಬ್ಮಿಟ್ ಅಂತೀವಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸಲ್ಲಿಸು ಅಂತ ಹೇಳಿದಾಗ ಒಂದು ಸಲ ಎಲ್ಲ ಉತ್ತರಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಸ್ಕ್ರಾಲ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಸ್ಕ್ರಾಲ್ ಮಾಡ್ತಾ ಹೋಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದಾರೆ, ಆ ಉತ್ತರಗಳನ್ನು ನಾವು ನಮೂದು ಮಾಡಿದ್ದೀವಿ ನಮ್ಮ ಆ್ಯಪಲ್ಲಿ, ಮೊಬೈಲ್ನಲ್ಲಿ ಅಂತ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ನಾವು ಯಾವ್ದಾದ್ರು ಇದು ಮಾಡಬೇಕಾದ್ರೆ ರದ್ದು ಆಪ್ಷನಿಗೆ ಹೋಗ್ತೀವಿ. ಇಲ್ಲ ಅಂದರೆ ಖಚಿತ, ನಾವು ಸಾಮಾನ್ಯವಾಗಿ ಎಲ್ಲ ಗೊತ್ತಿರುತ್ತೆ, ಇಲ್ಲಿ ಎಲ್ಲ 34 ಪ್ರಶ್ನೆಗೆ ಉತ್ತರ ಹಾಕದೇ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ ಮುಂದಿನ ಹಂತಕ್ಕೆ. ನಾನಿಲ್ಲಿ ಕನ್ಫರ್ಮ್ ಅಥವಾ ಖಚಿತವನ್ನು ಓದುತ್ತೇನೆ. ನೀವು ಗಮನಿಸ್ಬೋದು, ಮಾಹಿತಿಯನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬಂತು ಇಲ್ಲಿ. ಹಾಗೆ ಈಗ ಆ್ಯಪು ಮುಂದಿನ ಕಟ್ಟಡ ಸಂಖ್ಯೆಯನ್ನು ಕೇಳುತ್ತೆ, ಅಂದರೆ ನಾವು ಮುಂದಿನ ಮನೆಗೆ ಹೋಗಿ ನಮ್ಮ ಗಣತಿಯನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಇದೆ.